ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ವೈಶಾಖ ಮಾಸ, ಕೃಷ್ಣ ಪಕ್ಷ, ತ್ರಯೋದಶಿ ತಿಥಿ, ರೇವತಿ ನಕ್ಷತ್ರ, ಗುರುವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಮೈಸೂರು ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿ ಕಾಮಗಾರಿ ಅಚ್ಚುಕಟ್ಟಾಗಿರಲಿ ಎಂದು ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ತಾಕೀತು. ಶಾಲಾ ಕಾಲೇಜುಗಳಲ್ಲಿ ಹೊಸ ವಸ್ತ್ರ ಸಂಹಿತೆ ಜಾರಿ ಮಾಡಿದ ರಾಜ್ಯ ಸರ್ಕಾರ. ಹಿಜಾಬ್ಗೆ ಓಕೆ, ಕೇಸರಿಗೆ ಯಾಕೆ ನೋ? ಸರ್ಕಾರಕ್ಕೆ ಸಿ.ಟಿ. ರವಿ ಪ್ರಶ್ನೆ. ಖಾತಾಗೆ ಸಾಲ ಮಾಡಿ ಹಣ ಕಟ್ಟಬೇಡಿ. ನಾವು ಅಧಿಕಾರಕ್ಕೆ ಬಂದ ಬಳಿಕ ಸಮಸ್ಯೆಗೆ ಪರಿಹಾರ ಜವಾಬ್ದಾರಿ ನಮ್ಮದು, ಜನರಿಗೆ ಹೆಚ್ಡಿಕೆ ಭರವಸೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರು ನಗರದ ನಂಜುಮಳಿಗೆ ವೃತ್ತದ ಸಮೀಪದ ಮೇದರ್ಕೇರಿ 2ನೇ ಮುಖ್ಯ ರಸ್ತೆ ಹಾಗೂ 3ನೇ ಕ್ರಾಸ್ನಲ್ಲಿ ಒಳಚರಂಡಿ ಕಾಮಗಾರಿಗಾಗಿ ತೆಗೆದ ಗುಂಡಿಯನ್ನು ಕಳೆದ 3 ತಿಂಗಳಿಂದ ಮುಚ್ಚದೆ ಬಿಟ್ಟಿರುವುದರಿಂದ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ರಸ್ತೆಯಲ್ಲಿ ಸಂಚಾರ ಮಾಡಲು ವಾಹನ ಸವಾರರು ಹಾಗೂ ಪಾದಚಾರಿಗಳಿಗೆ ಸಮಸ್ಯೆಯಾಗಿದ್ದು, ಮಳೆ ಬಂದಾಗ ಪರಿಸ್ಥಿತಿ ಮತ್ತಷ್ಟು ಹದಗೆಡುತ್ತಿದೆ ಎಂದು ಸ್ಥಳೀಯ ನಿವಾಸಿ ನವೀನ್ ಕುಮಾರ್ ಆರೋಪಿಸಿದ್ದಾರೆ. ರಾತ್ರಿ ವೇಳೆ ಅಪಾಯ ಸಂಭವಿಸುವ ಭೀತಿ ಹೆಚ್ಚಾಗಿದ್ದು, ಪಾಲಿಕೆ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಕಾಮಗಾರಿ ಪೂರ್ಣಗೊಳಿಸಬೇಕು ಎಂದು ನಿವಾಸಿಗಳು ಒತ್ತಾಯಿಸಿದ್ದಾರೆ. ನಿರ್ಲಕ್ಷ್ಯದಿಂದ ಸ್ಥಳೀಯರಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಇದು ಒಳಚರಂಡಿ ಪ್ರಾಬ್ಲಮ್ ಆಗಿ ಒಂದು 3 ತಿಂಗಳಾಗಿದೆ ಸರ್. 3ರಿಂದ 4 ತಿಂಗಳಾದ್ರೂ ಇದು ಕ್ಲಿಯರ್ ಮಾಡಿದೀವಿ ಅಂತ ಬರೀ ಪೈಪ್ ಲೈನ್ ಮಾಡಿದ್ದಾರೆ. ಇದ್ರದ್ದು ಯಾವುದೇ ತರ ನಿಮ್ಗೆ ಮೇಲೆ ಕಾಂಕ್ರೀಟ್ ಹಾಕಿ ಫಿಲಪ್ ಮಾಡಿ ಮಾಡೋಂಥದ್ದು ಏನೂ ಮಾಡಿಲ್ಲ. ನಾವು ಕಾರ್ಪೊರೇಷನ್ಗೆ ಹಲವು ಬಾರಿ ಕಂಪ್ಲೇಂಟ್ ಮಾಡಿದ್ರು ಸಹ ಬಂದು ಇದನ್ನ ಯಾರು ಕ್ಲಿಯರ್ ಮಾಡಿಲ್ಲ. ಯಾರು ಅಧಿಕಾರಿಗಳು ಸಹ ಇಲ್ಲಿ ಬಂದು ನೋಡಿ ಇದನ್ನ ಪರಿಶೀಲನೆನೂ ಮಾಡಿಲ್ಲ. ಯಾವ ರೋಡ್ ಇದು ಸರ್? ಇದು ಮೇದೂರ್ಕೆರೆ 3ನೇ ಕ್ರಾಸ್ ಗಲ್ಲಿ ಸರ್. ಇದು ಎಷ್ಟು ದಿವಸದಿಂದ ಈಗ ಬಿಟ್ಟಿದೆ? 3 ತಿಂಗಳ 3ರಿಂದ 4 ತಿಂಗಳಾಗಿದೆ. ತೆಗೆದವ್ರು ಮತ್ತೆ ವಾಪಸ್ ಬಂದು ತಿರುಗಿ ನೋಡಿಲ್ಲ, ಈ ಕಡೆ ಕ್ಲಿಯರ್ ಮಾಡಿಲ್ಲ. ನಾವು ಇಲ್ಲಿ ಕಾರ್ಪೊರೇಷನ್ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ ಅವರು ಯಾವುದೇ ತರ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಏನ್ ಸಮಸ್ಯೆ ಆಗ್ತಿದೆ? ಯಾವ ತರ ಸಮಸ್ಯೆ ಆಗ್ತಿದೆ? ಓಡಾಡೋಗೂ ತೊಂದರೆ ಆಗ್ತಿದೆ, ಈಗ ಪಾದಚಾರಿಗಳಿಗೂ ತೊಂದರೆ ಆಗ್ತಿದೆ, ಈಗ ಯಾವುದೇ ವೆಹಿಕಲ್ಸ್ ಗಳು ಬಂದ್ರು ತುಂಬಾ ತೊಂದರೆ ಆಗ್ತಿದೆ. ಇಲ್ಲ ಹಳ್ಳ ಬಿದ್ದಿದೆ ನೋಡಿ, ಯಾವ್ದಾರ ಏನಾರ ತೊಂದರೆ ಆಗಿ ಮಕ್ಕಳು ಬಿದ್ರೆ ನಾಳೆ ಯಾರು ಜವಾಬ್ದಾರಿ ಆಗ್ತಾರೆ ಸರ್? ಮೈಸೂರು ನಗರದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪರಿಶೀಲಿಸಿ ಅಧಿಕಾರಿಗಳಿಗೆ ಹಲವು ಸೂಚನೆಗಳನ್ನು ನೀಡಿದರು. ಮಾನಂದವಾಡಿ ರಸ್ತೆ ಹಾಗೂ ಎನ್ಐಇ ಕಾಲೇಜು ಸಮೀಪ ನಡೆಯುತ್ತಿರುವ ವೈಟ್ ಟಾಪಿಂಗ್ ರಸ್ತೆ ಕಾಮಗಾರಿಯನ್ನು ವೀಕ್ಷಿಸಿದ ಸಿಎಂ ಕಾಮಗಾರಿಯ ಗುಣಮಟ್ಟ ಕಾಪಾಡುವಂತೆ ಇಂಜಿನಿಯರ್ಗಳಿಗೆ ತಾಕೀತು ಮಾಡಿದರು. ರಸ್ತೆ ಕಾಂಕ್ರೀಟ್ ಹಾಕಿದ ಬಳಿಕ ಸರಿಯಾದ ರೀತಿಯಲ್ಲಿ ನೀರು ಹಾಕಿ ನಿರ್ವಹಣೆ ಮಾಡಬೇಕು ಎಂದು ಸೂಚಿಸಿದರು. ನಗರದಲ್ಲಿ 46 ಕಿಲೋಮೀಟರ್ ಉದ್ದದ 12 ರಸ್ತೆಗಳಲ್ಲಿ ನಡೆಯುತ್ತಿರುವ ವೈಟ್ ಟಾಪಿಂಗ್ ಕಾಮಗಾರಿ ಅಚ್ಚುಕಟ್ಟಾಗಿ ನೆರವೇರಬೇಕು ಎಂದು ಹೇಳಿದರು. ಇದಕ್ಕೂ ಮೊದಲು ಅರವಿಂದ ನಗರದ ಕೆಎಸ್ಐಸಿ ಹಾಗೂ ಚೆಸ್ಕಾಂ ಯುಜಿ ಕೇಬಲ್ ಕಾಮಗಾರಿಯನ್ನು ಪರಿಶೀಲಿಸಿದರು. ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್.ಸಿ. ಮಹದೇವಪ್ಪ, ಎನ್ಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ, ಶಾಸಕ ಕೆ. ಹರೀಶ್ ಗೌಡ, ಬಿಜೆಪಿ ಶಾಸಕ ಶ್ರೀವತ್ಸ ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಸಿಗ್ತದೆ ರೋಡ್ ಮೇಲೆ ಒಂಚೂರು ಮುಂಚೆ ಮೇಡಮ್ ಒಂಚೂರು ಮೇಡಮ್ ಬನ್ನಿ ಸರ್, ಜೊತೆಗೆ ಬನ್ನಿ. ಮತ್ತೆ ಈ ಕಡೆ ಬರೀ ರೋಡ್ ಸ್ವಲ್ಪ ದೂರ ಹೋಗಿ ಅವ್ರು ಒಬ್ಬರೋಗ್ಲಿ, ಬನ್ನಿ ಕಡೆಗೆ ನೀವೆಲ್ಲ ಬನ್ನಿ ಸರ್. ಸರ್ ಅವ್ರು 3 ಜನ ಕರ್ಸೋಣ, ಹೋಗಿ ನೀವು ತಗೊಂಡ್ರೆ ಕಾಮರ್ಸ್ ಕಾಲೇಜ್ ಇವರೇ ಮಾಡಿದ್ರೆ ಕಂಪ್ಲೀಟ್ ಆಗಿದೆ. ಅದು ಕಂಪ್ಲೀಟ್ ಆಗಿದೆ. ಕಾಮರ್ಸ್ ಕಾಲೇಜ್ ಅದು ಹ್ಯಾಂಡ್ ಓವರ್ ಮಾಡಿಸ್ಬೇಕು. ಹಾಸ್ಟೆಲ್ ಮತ್ತು
ಇದು ಒಂದು ಬಿಲ್ಡಿಂಗ್ ಸರ್. ಈ ರೈಟ್ ಸೈಡ್ ಗ್ರೌಂಡ್ ಫ್ಲೋರ್ ಮಾತ್ರ ಆಗಿದೆ. ಇಲ್ಲೊಂದು ಬಿಲ್ಡಿಂಗ್ ಇದು 4 ಟವರ್ ಬರ್ತದೆ ಸರ್. ಒಂದೊಂದು ಟವರ್ಗೆ 3 ಲಿಫ್ಟ್. ಮರಗಳು ಯಾವುದು ಕಟ್ ಮಾಡ್ತಿಲ್ಲ. ಮರಗಳಿಗೆ ಕಟ್ ಮಾಡಿ ಮರ ಇದ್ದಿದ್ದು ಆಯ್ತಾ ರಿಟರ್ನ್ ಮಾಡ್ಕೊಂಡ್ರೆ ಒಳಗಡೆ ಗ್ರೀನರಿ ಈಗ ಹಾಸನದ ಪ್ರಮುಖ ಸುದ್ದಿಗಳು. ಸುಪ್ರೀಂ ಕೋರ್ಟ್ ಆದೇಶದ ಬಳಿಕ ಶೃಂಗೇರಿ ಕ್ಷೇತ್ರದ ಶಾಸಕ ಸ್ಥಾನವನ್ನು ಮರಳಿ ಉಳಿಸಿಕೊಂಡ ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡ ಅವರು ಪುರದಮ್ಮ ದೇವಿಗೆ ಹರಕೆ ತೀರಿಸಿದರು. ಮೇ 9ರಂದು ದೆಹಲಿಗೆ ತೆರಳುವ ಮುನ್ನ ಪುರದಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ತಮ್ಮ ಶಾಸಕ ಸ್ಥಾನ ಉಳಿಯುವಂತೆ ದೇವಿಗೆ ಪ್ರಾರ್ಥನೆ ಸಲ್ಲಿಸಿದ್ದ ರಾಜೇಗೌಡರು ತೀರ್ಪು ತಮ್ಮ ಪರ ಬಂದ ಹಿನ್ನೆಲೆ ಇಂದು ಕುಟುಂಬ ಸಮೇತ ದೇವಸ್ಥಾನಕ್ಕೆ ಭೇಟಿ ನೀಡಿ ಹರಕೆ ಸಲ್ಲಿಸಿದರು. ಕಾರ್ಯಕರ್ತರೊಂದಿಗೆ ಬಂಧು ಪತ್ನಿ ಪುತ್ರ ರಾಜದೇವ್ ಹಾಗೂ ಸೊಸೆಯೊಂದಿಗೆ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಅವರು, ನನ್ನ ವಿರುದ್ಧ ನಿರಂತರ ರಾಜಕೀಯ ದಾಳಿ ನಡೆದರೂ ನಾನು ಜಗ್ಗಲಿಲ್ಲ, ಬಗ್ಗಲಿಲ್ಲ. ಜನರ ಆಶೀರ್ವಾದ ಮತ್ತು ದೇವಿಯ ಕೃಪೆಯಿಂದ ಗೆಲುವು ಸಿಕ್ಕಿದೆ ಎಂದು ಹೇಳಿದರು. ಶೃಂಗೇರಿ ಕ್ಷೇತ್ರದ ರಾಜಕೀಯ ಬೆಳವಣಿಗೆ ದೇಶದ ಗಮನ ಸೆಳೆದಿದ್ದು, ಕಾಂಗ್ರೆಸ್ ಬಿಜೆಪಿ ನಡುವಿನ ಹಾವು ಏಣಿ ಆಟದಂತೆ ಕ್ಷೇತ್ರದಲ್ಲಿ ರಾಜಕೀಯ ಪೈಪೋಟಿ ನಡೆದಿತ್ತು. ಅಲ್ಲ, ಇಲ್ಲಿ ನನ್ನ ಹರಕೆ ಏನು ಅಂತ ಹೇಳಿದ್ರೆ ಸತ್ಯ ಹೊರಗೆ ಬರಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಷ್ಟೇ. ಅಲ್ಲ, ನಾನು ಎಲ್ಲ ಧರ್ಮ ದೇವತೆಗಳಲ್ಲೂ ಬೇಡ್ಕೊಂಡಿದ್ದೀನಿ. ನಾನು ನಮ್ಮ ದೇಶ ತಮಗೆ ಗೊತ್ತಿದೆ, ಒಂದು ಕಡೆ ಧಾರ್ಮಿಕ ಭದ್ರ ಬುನಾದಿಯ ಮೇಲೆ ನಿಂತಿರ್ತಕ್ಕಂಥದ್ದು, ಅವರು ಬೇರೆಯವರು ಅದನ್ನು ಹೆಚ್ಚು ನಂಬಿರ್ತಕ್ಕಂಥ, ಅದ್ರ ಜೊತೆಗೆ ಕಾನೂನು ಚೌಕಟ್ಟು, ಅದ್ರ ಜೊತೆಗೆ ಜನತಾ ನ್ಯಾಯಾಲಯ, ಇವೆಲ್ಲವರಲ್ಲೂ ನಾವು ತೀರ್ಪು ಕೇಳಬೇಕಲ್ಲ, ನ್ಯಾಯ ಹೊರಗೆ ಬರಬೇಕಲ್ಲ. ಈ ಥರ ಮೋಸ ಯಾರಿಗೂ ಆಗಬಾರ್ದಲ್ಲ. ಈಗ ನಾವೇ ಎದೆಗುಂದಿ ಹಿಂದೆ ಹೋಗ್ಬಿಟ್ರೆ ಜನಸಾಮಾನ್ಯರು, ಬಡವರು, ವಿದ್ಯಾ ಇಲ್ಲದಲೇ ಇರ್ತದಂಥವ್ರು ಚುನಾವಣೆ ಸ್ಪರ್ಧೆ ಮಾಡ್ತಾರೆ. ಅವ್ರ ಪರಿಸ್ಥಿತಿ ಏನು? ಅವರಿಗೆಲ್ಲ ಹಿಂಗೆ ಅನ್ಯಾಯ ಆಗಬಾರ್ದು ಅನ್ನೋ, ಅದು ಬರೀ ಕಾಂಗ್ರೆಸ್ ಅಂತಲ್ಲ, ಕಾಂಗ್ರೆಸ್ನವ್ರಿಗೂ ಆಗಬಾರ್ದು, ಭಾರತೀಯ ಜನತಾ ಪಕ್ಷಕ್ಕೂ ಆಗಬಾರ್ದು, BJPಗೂ ಆಗಬಾರ್ದು, ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಅಲ್ಲಿಯ ಒಂದು ಏನು ಪ್ರಾದೇಶಿಕ ಪಕ್ಷಗಳಿದ್ದಾವೆ, ಇಂಡಿಪೆಂಡೆಂಟ್ಸ್ ಇದ್ದಾರೆ, ಪಕ್ಷೇತರವ್ರು, ಯಾರಿಗೂ ಈ ಅನ್ಯಾಯ ಆಗಬಾರ್ದು. ನಾನು ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಯಾವತ್ತೂ ಪಾದಾರ್ಪಣೆ ಮಾಡಿದೆ. ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ನಿಟ್ಟುಸಿರು ಬಿಡಿಸಿದ್ದಾರೆ. ನಾನು ಪ್ರಾರಂಭಿಕವಾಗಿ 2018 ಚುನಾವಣೆಯಲ್ಲಿ ಗೆದ್ದಂಥ ಸಂದರ್ಭದಲ್ಲಿ 1 ವರ್ಷ 4 ತಿಂಗಳು ಸಮ್ಮಿಶ್ರ ಸರ್ಕಾರ ಇತ್ತು. 1 ವರ್ಷ 4 ತಿಂಗಳು ಒಳ್ಳೆ ಕೆಲಸ ಮಾಡಿದೆ, ಭಾಳ ಖುಷಿಯಾಗಿ ಜನರಿಗೆ ಎಲ್ರಿಗೂ, ನಮ್ಮ ಕಾರ್ಯಕರ್ತರಿಗೆ ಎಲ್ರಿಗೂ ತೃಪ್ತಿಯಾಗಿತ್ತು, ಒಳ್ಳೆ ಕೆಲಸ ಮಾಡಿದೆ. 2013 ಚುನಾವಣೆಯಲ್ಲಿ ನಾನು ಸೋತಾಗಲೂ ಅಭಿವೃದ್ಧಿಗೆ ಯಾವುದೇ ಅಡ್ಡಗಾಲ ಹಾಕಲಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು, G. ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದರು. ಸಾಕಷ್ಟು ಅನುದಾನ ತಂದು ಅಭಿವೃದ್ಧಿಗೆ ಸಹಕಾರ ಕೊಟ್ವಿ. ಇದೆಲ್ಲ ಕ್ಷೇತ್ರದ ಜನರಿಗೆ ಎಲ್ಲ ಗೊತ್ತಿದೆ. 2018 ಚುನಾವಣೆಯಲ್ಲಿ 1 ವರ್ಷ 4 ತಿಂಗಳಿಗೆ ನಮ್ಮ ಸರ್ಕಾರ ಅವರ ದುಷ್ಕೃತ್ಯಕ್ಕೆ, ಅಂದರೆ ಶಾಸಕರ ಖರೀದಿ ಮಾಡಿ ಸರ್ಕಾರ ಪತನ ಮಾಡಿದಲ್ಲ, ಅದಾದಮೇಲೆ ಶುರುವಾಯಿತು ನನ್ನ ಮೇಲೆ ಆ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಅಡ್ಡಗಾಲು, ಅಪಪ್ರಚಾರಗಳು, ಸುಳ್ಳು ಕೇಸ್ಗಳು, ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಯ ದಾಳಿಗಳು, ಇವು ನಿರಂತರವಾಗಿ ಮಾಡ್ಕೊಂಡು ಬಂದರು. ಅದನ್ನೆಲ್ಲ ಭಾಳ ಧೈರ್ಯದಿಂದ, ಆತ್ಮವಿಶ್ವಾಸದಿಂದ ನಮ್ಮ ಕ್ಷೇತ್ರದ ಜನರ ಒಂದು ಸಹಕಾರ, ಆಶೀರ್ವಾದ, ನಮ್ಮ ಕ್ಷೇತ್ರದ ದೇವರ ಆಶೀರ್ವಾದದಿಂದ ಅದನ್ನೆಲ್ಲ ಬಹಳ ಸಂತೋಷವಾಗಿ ಎದುರಿಸ್ಕೊಂಡು ಬಂದು. ರಾಜ್ಯ ಸರ್ಕಾರ ಶಾಲೆ ಹಾಗೂ ಕಾಲೇಜುಗಳ ವಸ್ತ್ರ ಸಂಹಿತೆ ಕುರಿತು ಮಹತ್ವದ ಆದೇಶ ಹೊರಡಿಸಿದೆ. ಪ್ರಾಥಮಿಕ ತರಗತಿಯಿಂದ 12ನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ತಮ್ಮ ಧಾರ್ಮಿಕ ಸಂಪ್ರದಾಯಕ್ಕೆ ಅನುಗುಣವಾಗಿ ಹಿಜಾಬ್, ಜನಿವಾರ, ರುದ್ರಾಕ್ಷಿ, ಉಡುದಾರ, ಶಿವದಾರ ಸೇರಿದಂತೆ ಸಾಂಪ್ರದಾಯಿಕ ಸಂಕೇತಗಳನ್ನು ಧರಿಸಲು ಅವಕಾಶ ನೀಡಲಾಗಿದೆ. ಆದರೆ ಕೇಸರಿ ಶಾಲು ಧರಿಸಿ ಶಾಲೆಗಳಿಗೆ ಬರುವಂತಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಹಿಜಾಬ್ಗೆ ಮಾತ್ರವಲ್ಲದೆ ಎಲ್ಲಾ ಧಾರ್ಮಿಕ ಸಂಕೇತಗಳಿಗೆ ಸಮಾನ ಅವಕಾಶ ನೀಡಿದ್ದೇವೆ ಎಂದು ಸಿಎಂ ತಿಳಿಸಿದ್ದಾರೆ. ಇತ್ತ ಸರ್ಕಾರದ ಆದೇಶಕ್ಕೆ ಹಿಂದೂ ಹಿತರಕ್ಷಣಾ ವೇದಿಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದೆ.
ಸಂಘಟನೆಯ ಮುಖಂಡ ರಘು ಸಕಲೇಶ್ಪುರ ಆದೇಶದ ಪ್ರತಿಯನ್ನು ಹರಿದು ಹಾಕಿ ಪ್ರತಿಭಟನೆ ನಡೆಸಿ ಮೌಲ್ವಿಗಳ ಒತ್ತಡಕ್ಕೆ ಮಣಿದು ಸರ್ಕಾರ ಆದೇಶ ಮಾಡಿದೆ. ಇದೊಂದು ರಾಜ್ಯದ ದುರಂತ ಆದೇಶ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಏನು ಅಭಿವೃದ್ಧಿ ಕೆಲಸವನ್ನ ಮಾಡದೆ ಕೇವಲ ವಿವಾದಿತ ಕೆಲವು ವಿಚಾರಗಳನ್ನು ಎತ್ಕೊಂಡು ಇವತ್ತು ಕೆಲಸ ಮಾಡ್ತಿರ್ತಕ್ಕಂಥ ಸರ್ಕಾರ ಆಗಿದೆ. ಹಾಗಾಗಿ ಇವತ್ತು ಏನು ನಿನ್ನೆ ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪರವರು ಹಿಜಾಬನ್ನು ಧರಿಸಿ ಬರಬಹುದು ಅಂತ ಹೇಳ್ತಕ್ಕಂತಹ ಮತ್ತೊಂದು ವಿವಾದಿತವಾದಂತಹ ಆದೇಶವನ್ನು ಮಾಡಿರ್ತಕ್ಕಂಥದ್ದು ಇಡೀ ಸಮಾಜಕ್ಕೆ ಇವತ್ತು ಆತಂಕವಾಗಿದೆ. ವಿದ್ಯಾರ್ಥಿನಿಯರಿಗೆ ಇವತ್ತು ಆತಂಕವಾಗಿದೆ. ಹೇಗೆ ನಾವು ಇದನ್ನೇ ಕೇವಲ ನಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಬೇಕಾ, ಕೇವಲ ಈ ವಿವಾದಿತದಲ್ಲೇ ನಾವು ವಾರ್ಷಿಕವನ್ನು ಕಳಿಬೇಕು ಅಂತ ಹೇಳ್ತಕ್ಕಂಥ ಆತಂಕದಲ್ಲಿದ್ದಾರೆ. ಹಾಗಾಗಿ ಇವತ್ತು ನಾವು ಮಾನ್ಯ ರಾಜ್ಯಪಾಲರಿಗೆ ಎಸಿಯವರ ಮುಖಾಂತರ ನಾವು ಇವತ್ತು ಮನವಿಯನ್ನು ಕೊಟ್ಟಿದ್ವಿ. ಯಾವುದೇ ಕಾರಣಕ್ಕೂ ಸಹ ಏನಿವತ್ತು ಹಿಜಾಬ್ ಅಂತೇಳಿ ಏನು ಧರಿಸ್ಕೊಂಡು ಬರ್ಬೋದು ಅಂತ ಹೇಳಿದ್ರೆ ಅದನ್ನು ತಕ್ಷಣ ವಾಪಸ್ ತಗೊಳ್ಬೇಕು ಅಂತ ಮನವಿಯನ್ನು ಕೊಟ್ಟಿದ್ವಿ. ಹಾಗಾಗಿ ಈ ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಅಕಸ್ಮಾತ್ ಆಗಿ ನೀವು ವಿವಾದಿತವಾಗಿ ಇದೇ ರೀತಿಯಾದಂತಹ ವಿಚಾರ ಮಾಡಿದ್ರೆ ನಾವು ಬಹಳ ದೊಡ್ಡ ಉಗ್ರವಾದಂತಹ ಹೋರಾಟವನ್ನು ಮಾಡ್ತೀವಿ. ಮತ್ತೆ ಇವತ್ತು ನಾವು ಏನು ಈ ಹಿಜಾಬಿನ ಆದೇಶ ಏನಿದೆ ಆದೇಶವನ್ನ ಹರಿದು ನಾವು ಇದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ಸಹ ಇವತ್ತು ಮಕ್ಕಳುಗಳಲ್ಲಿ ವಿದ್ಯಾರ್ಥಿನಿಯರಲ್ಲಿ ಯಾವುದೇ ಕಾರಣಕ್ಕೂ ಸಹ ಈ ಮತಾಂಧತೆಯನ್ನು ಬೆಳೆಸಬಾರ್ದು. ಅವರಲ್ಲಿ ಯಾವುದೇ ಜಾತಿ ಮತ ಪಂಥ ಇಲ್ಲ ಅಂತ ಹೇಳ್ತಕ್ಕಂಥವ್ರು ಎಲ್ಲ ಸಹಭಾಗಿತ್ವದಲ್ಲಿ ಓದುವಂತಹ ಪ್ರಯತ್ನವನ್ನು ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಇವರಿಗೆ ಪ್ರತ್ಯೇಕವನ್ನು ಮಾಡಿ ಎಲ್ಲಾ ವಿಚಾರದಲ್ಲೂ ಪ್ರತ್ಯೇಕವನ್ನು ಮಾಡ್ತಿರ್ತಕ್ಕಂಥದ್ದು ಕಾಣ್ತಾ ಇದೀವಿ. ಹಿಜಾಬ್ನಲ್ಲೂ ಪ್ರತ್ಯೇಕವನ್ನು ಮಾಡಿದ್ರೆ ಅದನ್ನು ಯಾವುದೇ ಕಾರಣಕ್ಕೂ ಯಾರೂ ಸಹ ಒಪ್ಪೋದಿಲ್ಲ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತೀವಿ. ಅಕಸ್ಮಾತ್ ಆಗಿ ಏನಾದರೂ ಇದನ್ನೇ ಮುಂದುವರೆದ್ರೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾನವೀಯತೆಯನ್ನು ಮರೆಸುವ ಘಟನೆ ನಡೆದಿದ್ದು, ಕೆಎಸ್ಆರ್ಟಿಸಿ ಬಸ್ನಲ್ಲಿ ಸೀಟ್ ವಿಚಾರಕ್ಕೆ 70 ವರ್ಷದ ವೃದ್ಧನ ಮೇಲೆ ಮಹಿಳೆಯೊಬ್ಬರು ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ಎನ್ಆರ್ ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಶೃಂಗೇರಿಯಿಂದ ಶಿವಮೊಗ್ಗಕ್ಕೆ ತೆರಳುತ್ತಿದ್ದ ಬಸ್ನಲ್ಲಿ ಗಲಾಟೆ ಸಂಭವಿಸಿದೆ. ಹಿರಿಯ ನಾಗರಿಕರ ಸೀಟ್ ವಿಚಾರವಾಗಿ ಆರಂಭವಾದ ಮಾತಿನ ಚಕಮಕಿ ಬಳಿಕ ತೀವ್ರ ಸ್ವರೂಪ ಪಡೆದಿದೆ ಎನ್ನಲಾಗಿದೆ. ಮಹಿಳೆ ವೃದ್ಧನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿದ್ದು, ಹಣೆಯ ಎಡಭಾಗಕ್ಕೆ ಗಾಯವಾಗಿ ರಕ್ತಸ್ರಾವ ಉಂಟಾಗಿದೆ ಎಂದು ತಿಳಿದುಬಂದಿದೆ. ಘಟನೆ ಕಂಡ ಪ್ರಯಾಣಿಕರು ತಕ್ಷಣ ಮಧ್ಯಪ್ರವೇಶಿಸಿ ಮಹಿಳೆಯನ್ನು ಬಸ್ನಿಂದ ಕೆಳಗಿಳಿಸಿದ್ದಾರೆ. ಮಾಹಿತಿ ತಿಳಿದು ಸ್ಥಳಕ್ಕಾಗಮಿಸಿದ ಎನ್ಆರ್ ಪುರ ಪೊಲೀಸರು ಮಹಿಳೆಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಸೀಟ್ ನಮಗೆ ಬೇಕು ಅಂತಂದು ಪಾಪ ವಾಂತಿಗೆ ತಿರುಗಿ ಸಿಂಗೇರಿಂದ ಬಂದ್ರಿ. ಹುಡುಗಿ ಪಾಪನ ಎಬ್ಬಿಸು ಅಂತ ಗಲಾಟೆ ಮಾಡಿದ್ರಿ. ಆಕಿ ಗಲಾಟೆ ಮಾಡಿ ಅಜ್ಜನ್ ಹೊಡ್ತಾ ಒಳಗ್ ಬಂದ್ರಿ. ಈ ಪಾಪನ ಎಬ್ಸಕ್ ಇದ ಮಾಡಿದ್ರಿ. ಆಕಿ ಅಜ್ಜನ ಹೆಣ್ಮಗಳು ಹೊಡೆದ್ರಿ. 60 ಆಗೈತ್ರಿ. ಸಿಂಗೇರಿಂದ ಇದು ಶಿವಮೊಗ್ಗ ಹೊಂಟ್ರಿ. ಆಗೈತ್ರಿ ತಲೆಗೆ ಹೊಡ್ತಾಳ ನೋಡ್ರಿ. ಸೀಟ್ ಬಿಟ್ಕೊಡು ಅಂತ ಕುತ್ಕೊಂಡಲ್ರಿ. ನಮ್ದು ಸೀನಿಯರ್ ಸೀಟ್ ರೀ. ನಾವು 3 ಸೀಟ್ ಟಿಕೆಟ್ ಮಾಡ್ಕೊಂಡು ಬಂದವಿ. ನಾನು ಯಾವ್ದಾದ್ರು ಆಕಿ ಕುತ್ಕೊಂಡು ನಾ ಬಿಟ್ಕೊಡಲ್ಲ ಅಂತ ನಾನು. ಅದನ್ನು ಅವಳು ನನ್ನ ಯಾವ್ದು ಹೋಗೋದು ಕುತ್ಕೊಂಡು ಎಲ್ಲರೂ ಹೇಳಿದ್ರಿ. ಯಾರು ಮಾತು ಇಲ್ಲೇ ನೋಡಿ ನಮ್ದು 76 ರೀ. ಎಲ್ಲ ಪ್ಯಾಸೆಂಜರ್ ಅಷ್ಟು ಹೆಲ್ಪ್ ಮಾಡಿದ್ರು. ಅವರು ಯಾರಿಗೂ ಮಾತು ಕೇಳ್ತಿಲ್ಲ. ಅವರು ಯಾರು ಮಾತು ಕೇಳಿಲ್ಲ. ಪೊಲೀಸರು ಬಂದು ಮಾತು ಕೇಳ್ತಿಲ್ಲ. ಅವರು ರಾಜ್ಯ ಸರ್ಕಾರ ಶಾಲಾ ಕಾಲೇಜುಗಳ ವಸ್ತ್ರ ಸಂಹಿತೆ ಕುರಿತು ಹೊರಡಿಸಿದ ಆದೇಶ ರಾಜಕೀಯ ವಾಗ್ವಾದಕ್ಕೆ ಕಾರಣವಾಗಿದೆ. ಪ್ರಾಥಮಿಕದಿಂದ 12ನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ಹಿಜಾಬ್ ಸೇರಿದಂತೆ ಸಾಂಪ್ರದಾಯಿಕ ಧಾರ್ಮಿಕ ಸಂಕೇತಗಳನ್ನು ಧರಿಸಬಹುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಆದರೆ ಕೇಸರಿ ಶಾಲು ಧರಿಸಲು ಅವಕಾಶ ಇಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಈ ನಿರ್ಧಾರವನ್ನು ತೀವ್ರವಾಗಿ ಖಂಡಿಸಿರುವ ಬಿಜೆಪಿ ನಾಯಕ ಸಿ.ಟಿ. ರವಿ, ಹಿಜಾಬ್ ಮತೀಯ ಚಿಹ್ನೆಯ ಅಥವಾ ಸಂಸ್ಕೃತಿಯ ಚಿಹ್ನೆಯ? ಅದನ್ನು ಮೊದಲು ಸ್ಪಷ್ಟಪಡಿಸಿ ಎಂದು ಪ್ರಶ್ನಿಸಿದ್ದಾರೆ. ಹಿಜಾಬ್ಗೆ ಅವಕಾಶ ನೀಡಿದರೆ ಕೇಸರಿಗೂ ಅವಕಾಶ ನೀಡಬೇಕು ಎಂದು ಆಗ್ರಹಿಸಿದ ಅವರು, ಕೇಸರಿ ಧಾರ್ಮಿಕ ಚಿಹ್ನೆ ಅಲ್ಲ ಅನ್ನೋಕೆ ನೀವ್ಯಾರು ಎಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಕೇಸರಿ ಬಣ್ಣದ ಹಿಜಾಬ್ ಹಾಕಿಕೊಂಡು ಬಂದರೆ ಹೊರಗೆ ಕಳುಹಿಸುತ್ತೀರಾ ಎಂದು ಪ್ರಶ್ನಿಸಿ ಸರ್ಕಾರದ ನಿರ್ಧಾರಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ನನ್ನ ತಿಳುವಳಿಕೆ ಪ್ರಕಾರ 65ರಿಂದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಇದೆ. ಆಯಾ ಶಾಲಾ ಕಾಲೇಜುಗಳಲ್ಲಿ ವಸ್ತ್ರ ಸಂಹಿತೆಯನ್ನು 69ರಿಂದ ಕಡ್ಡಾಯಗೊಳಿಸಲಾಗಿದೆ. ಯಾಕೆ ಇದನ್ನ ತಂದ್ವಿ ಅನ್ನೋದನ್ನ ಅವತ್ತು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಮಕ್ಕಳಲ್ಲಿ
ಯಾವುದೇ ರೀತಿಯ ಭೇದ ಭಾವವನ್ನು ತರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಯೂನಿಫಾರ್ಮನ್ನು ಅಳವಡಿಸುವಂಥ ಕೆಲಸವನ್ನು ಮಾಡಿದರು. ಈಗ ಸರ್ಕಾರ ಮತೀಯ ಚಿಹ್ನೆಗಳನ್ನು ಬಳಸೋದಕ್ಕೆ ಅವಕಾಶ ಕೊಟ್ಟಿದೆ. ಹಾಗಾದ್ರೆ ಯೂನಿಫಾರ್ಮಿನ ಭಾಗನ ಮತೀಯ ಚಿಹ್ನೆ ಸ್ಪಷ್ಟಪಡಿಸಬೇಕು. ಮತೀಯ ಚಿಹ್ನೆ ಬೇರೆ, ಸಂಸ್ಕೃತಿಯ ಚಿಹ್ನೆ ಬೇರೆ. ಹಿಜಾಬು ಮತೀಯ ಚಿಹ್ನೆನ ಸಂಸ್ಕೃತಿಯ ಚಿಹ್ನೆನ ಸ್ಪಷ್ಟಪಡಿಸ್ಲಿ. ಹಿಜಾಬ್ ಇರಬಾರ್ದು ಅಂತ ನಾವು ಹೇಳಲ್ಲ. ಶಾಲೆಗಳಲ್ಲಿ ಇರಬೇಕಾ? ಶಾಲೆಗಳಲ್ಲಿ ಯೂನಿಫಾರ್ಮ್ ಮಾತ್ರ ಇರಬೇಕೋ ಹಿಜಾಬು ಇರಬೇಕಾ? ಹಿಜಾಬ್ ಪಾರ್ಟ್ ಆಫ್ ಯೂನಿಫಾರ್ಮ್ ಆದರೆ ಯಾರೋ ಪ್ರಶ್ನಿಸೋಕೆ ಅವಕಾಶ ಇಲ್ಲ. ಹಿಜಾಬ್ ಪಾರ್ಟ್ ಆಫ್ ಯೂನಿಫಾರ್ಮ್ ಅಲ್ಲದೆ ಇದ್ರೆ ಅದನ್ನ ಬಳಸೋದು, ಅದನ್ನು ಹೇಗೆ ಸರ್ಕಾರ ಸಮರ್ಥನೆ ಮಾಡುತ್ತೆ? ಶಾಲಾ ಕಾಲೇಜುಗಳಲ್ಲಿ ಟೈ ಪಾರ್ಟ್ ಆಫ್ ಯೂನಿಫಾರ್ಮ್ ಇದೆ. ಇಂಥದೇ ಕಲರ್ನ ಬಟ್ಟೆ ಇರಬೇಕು ಅಂತ ಯೂನಿಫಾರ್ಮ್ನಲ್ಲಿ ನಿಗದಿ ಮಾಡಿರ್ತಾರೆ. ಹಾಫ್ ತೋಳಿರಬೇಕೋ, ಫುಲ್ ತೋಳಿರಬೇಕೋ, ಸ್ಕರ್ಟ್ ಇರಬೇಕೋ, ಸಿಲ್ವರ್ ಕಮೀಜ್ ಇರಬೇಕೋ, ಸೀರೆ ಇರಬೇಕೋ, ಇದನ್ನು ಆಯಾ ಶಾಲಾ ಕಾಲೇಜುಗಳು ಯೂನಿಫಾರ್ಮ್ ನಿಗದಿ ಮಾಡಿರ್ತವೆ. ಯಾವ ಕಲರ್ ಇರಬೇಕು, ಬಾರ್ಡರ್ ಹೇಗಿರಬೇಕು ಅಂತ. ಅಲ್ಲಿ ಹಿಜಾಬ್ ಪಾರ್ಟ್ ಆಫ್ ಯೂನಿಫಾರ್ಮ್ ಆಗಿದ್ದರೆ ಯಾರು ಪ್ರಶ್ನೆ ಮಾಡುವಂತಿಲ್ಲ. ಹಿಜಾಬ್ ಪಾರ್ಟ್ ಆಫ್ ಯೂನಿಫಾರ್ಮ್ ಅಲ್ಲದೆ ಇದ್ದರೆ ಸರ್ಕಾರ ಏನು ಹೇಳುತ್ತೆ ಈ ವಿಷಯದಲ್ಲಿ? ಇದನ್ನು ಸ್ಪಷ್ಟಪಡಿಸ್ಬೇಕು. ಮತ್ತು ನೀವು ಕೇಸರಿ ಧಾರ್ಮಿಕ ಚಿಹ್ನೆ ಅಲ್ಲ ಅಂತ ಹೇಳುವ ಅಧಿಕಾರ ನಿಮ್ಗೆ ಯಾರು ಕೊಟ್ಟವರು? ನೀವೇನು ಧಾರ್ಮಿಕ ಪಂಡಿತರಾ? ನೀವು ಹಿಜಾಬ್ಗೆ ಅನುಮತಿ ಕೊಟ್ಟು ಕೇಸರಿಗೆ ಅನುಮತಿ ಕೊಡಲ್ಲ ಅನ್ನೋದ್ರ ಅರ್ಥ ಏನು? ಯಾರಾದರೂ ಕೇಸರಿ ಕಲರ್ನ ಹಿಜಾಬ್ ಹಾಕೊಂಬಂದ್ರೆ ಅವ್ರನ್ನ ಹೊರಕಳಿಸ್ತೀರಾ? ಮತ್ತೆ ಕೇಸರಿಗೆ ಯಾಕೆ ವಿರೋಧ ನಿಮ್ಮದು? ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಬಿಡದಿ ಟೌನ್ಶಿಪ್ ವಿವಾದಕ್ಕೆ ಸಂಬಂಧಿಸಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಸರ್ಕಾರ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡಲು ಹೊರಟಿದೆ ಎಂದು ಆರೋಪಿಸಿದ ಅವರು, ರಿಯಲ್ ಎಸ್ಟೇಟ್ ಬ್ರೋಕರ್ ನಾಯಕತ್ವವನ್ನು ಸಿದ್ದರಾಮಯ್ಯರಿಗೆ ವಹಿಸಿದ್ದಾರೆ ಎಂದು ಕಿಡಿಕಾರಿದರು. ರೈತರಿಗೆ ಪರಿಹಾರ ಒಪ್ಪಿ ಹಣ ತೆಗೆದುಕೊಳ್ಳಿ, ಇಲ್ಲದಿದ್ದರೆ ಸೈಟ್ ಪಡೆದುಕೊಳ್ಳಿ, ಅದೂ ಬೇಡ ಅಂದ್ರೆ ಕೋರ್ಟ್ಗೆ ಹಣ ಜಮಾ ಮಾಡಿ ಭೂಮಿ ಸ್ವಾಧೀನ ಮಾಡುತ್ತೇವೆ ಎಂದು ಸರ್ಕಾರ ರೈತರಿಗೆ ಬೆದರಿಕೆ ಹಾಕುತ್ತಿದೆ ಎಂದು ದೂರಿದರು. ಯಾರಪ್ಪನ ಮನೆಯದು ಅಂತ ರೈತರ ಜಮೀನು ತೆಗೆದುಕೊಳ್ಳುತ್ತೀರಿ ಎಂದು ಸರ್ಕಾರವನ್ನು ಪ್ರಶ್ನಿಸಿದರು. ಇದೇ ವೇಳೆ ಬೆಂಗಳೂರಿನ ಬಿಖಾತಾ ಸಮಸ್ಯೆ ಕುರಿತು ಮಾತನಾಡಿದ ಕುಮಾರಸ್ವಾಮಿ, ಜನರು ಆತಂಕಪಡುವ ಅಗತ್ಯವಿಲ್ಲ, ಸಾಲ ಮಾಡಿ ಹಣ ಕಟ್ಟಬೇಡಿ, 2 ವರ್ಷ ಜೆಡಿಎಸ್ ಅಧಿಕಾರಕ್ಕೆ ಬಂದ ಬಳಿಕ ಸಮಸ್ಯೆಯನ್ನು ಕ್ರಮಬದ್ಧಗೊಳಿಸುವ ಜವಾಬ್ದಾರಿ ನಮ್ಮದು ಎಂದು ಭರವಸೆ ನೀಡಿದರು. ಆಗ್ತಾರೆ ರೈತರಿಗೆ ಏನ ಧರ್ಮಕ್ಕೆ ದುಪ್ಪಟ್ಟು ಏರಿಕೆ ಮಾಡಿಸ್ಬಿಟ್ರಂತೆ. ಇವರು ಪರ್ಸನಲಿ ರಿಸ್ಕ್ ತಗೊಂಡು ಏನು ಪರಿಹಾರ ಕೊಡಬೇಕು ಅದಕ್ಕೆ ದುಪ್ಪಟ್ಟು ದುಡ್ಡು ಕೊಡಿಸ್ತಾ ಇದ್ದೀನಿ, ನೀವು ಒಪ್ಪಿಗೆ ಕೊಟ್ಕೊಂಡು ದುಡ್ಡು ತಗೊಂಡ್ರೆ ಸರಿ, ಇಲ್ಲ ಸೈಟ್ ಬೇಕು ಅಂದರೆ ಸೈಟ್ ತಗೊಳ್ಳಿ, ಇಲ್ಲದೆ ನಿಮಗೆ ನಾವೇನೀಗ ಪರಿಹಾರ ಕೊಡಬೇಕು ಅಂತ ಇದ್ದೀವಿ ಅದನ್ನು ಕಟ್ ಮಾಡಿ ಇದಕ್ಕೆ ಕಟ್ಬಿಡ್ತಾರಂತೆ, ಕೋರ್ಟ್ಗೆ ಕಟ್ಬಿಟ್ಟು ಲ್ಯಾಂಡ್ನ ಅಕ್ವೈರ್ ಮಾಡ್ಕೊಂಡ್ಬಿಡ್ತಾರಂತೆ. ಯಾರಪ್ಪನ ಮನೆದು ಅಂತ ಅಕ್ವೈರ್ ಮಾಡ್ತೀರಿ? ರೈತರ ಲ್ಯಾಂಡ್ನ ಯಾರಪ್ಪನ ಮನೆದು ಅಂತ ಹೇಳಿ. ರಾಜ್ಯದ ಉಪಮುಖ್ಯಮಂತ್ರಿಗಳು ಗ್ಯಾರಂಟಿಗಳನ್ನು ನೆನ್ನೆ ಬೇರೆ ಘೋಷಣೆ ಮಾಡಿದ್ದಾರೆ. ಅದು 2-3 ದಿನಗಳ ಮುಂಚೆ ಬೆಂಗಳೂರಿನ ನಾಗರಿಕರಿಗೆ 13ನೇ ತಾರೀಕು 6ನೇ ಗ್ಯಾರಂಟಿಯನ್ನು ಕೊಟ್ಟು ಸಂತೋಷದಿಂದ ಜನ ತೇಲಾಡ್ತಕ್ಕಂಥ ರೀತಿಯ ಒಂದು ಗ್ಯಾರಂಟಿ ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದರು. ಈಗಿನ ಈ ಸರ್ಕಾರ ಆ ರೈತರ ಭೂಮಿನ ತಗೊಂಡು
ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡೋಕ್ಕೆ ಅಫಿಷಿಯಲಿಯಾಗಿ ಸರ್ಕಾರದಿಂದ ಹೊರಟಿದ್ದಾರೆ. ಈಗಿನ ಸರ್ಕಾರದಲ್ಲಿ ರಿಯಲ್ ಎಸ್ಟೇಟ್ನ ಬಹುಶಃ ನಾಯಕತ್ವವನ್ನು ಸಿದ್ದರಾಮಯ್ಯನವರಿಗೆ ವಹಿಸಿದ್ದಾರೆ ಇಲ್ಲಿ ಬ್ರೋಕರ್ ಆಗಿ, ನನ್ನ ಅಭಿಪ್ರಾಯದಲ್ಲಿ. 2 ಲಕ್ಷ ಜನ ಬಿ ಖಾತೆಯಿಂದ ಎ ಖಾತೆ. ನಾನು ಅದನ್ನೇ ಹೇಳ್ತಾ ಇರೋದು, ಯಾರೂ ಕಟ್ಲಿಕ್ಕೆ ಹೋಗಬೇಡಿ. ಏಕೆಂದರೆ ನಾನು ಹೇಳದ ಹಿನ್ನೆಲೆಯಲ್ಲೇ ಇವರೇನು 5% ಫಿಕ್ಸ್ ಮಾಡಿದ್ರು. ಯಾವಾಗ ನಮ್ಮ ಜನ ದುಡ್ಡು ಕಟ್ಟಲಿಲ್ಲ, ಕೊಟ್ಟಿದ್ರಲ್ಲ ಟೈಮು, ಗಡುವು ಕೊಟ್ಟಿದ್ರಲ್ಲ, ಗಡುವು ಮೀರೋಗಿ ಎಷ್ಟೋ ದಿವಸ ಆಗೋಯ್ತು. ಈಗ 100 ದಿವಸದ ಗಡುವು ಕೊಟ್ಟವ್ರೆ. ಈಗ 2% ಇಳಿಸೋರಂತೆ, 60% ರಿಯಾಯಿತಿ ದೊರಕುತ್ತಂತೆ. ಆಮೇಲೆ ಇಲ್ಲ ಅಂದ್ರೆ ಮತ್ತೆ 5%. ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸಾಲ ಸೋಲ ಮಾಡಿ ಇವ್ರು ಹೇಳ್ತಾರೆ ಅಂತ ಕಟ್ಕೊಳಕ್ಕೆ ಹೋಗಬೇಡಿ. ನಾವು ಬರ್ತೀವಿ, ನಿಮಗೆ ನಾನು ಏನು ಮಾತು ಕೊಟ್ಟಿದ್ದೀನಿ, ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ದಾಗೆ ಇದೆಲ್ಲವನ್ನ ರೆಗ್ಯುಲರೈಸ್ ಮಾಡಿಕೊಡೋದು ನಮ್ಮ ಜವಾಬ್ದಾರಿ. ತಮಿಳುನಾಡಿನ ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಅವರು ಸನಾತನ ಧರ್ಮದ ಕುರಿತು ನೀಡಿದ ಹೇಳಿಕೆಯನ್ನು ಖಂಡಿಸಿ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಆಯೋಜಿಸಲಾಗಿದೆ. ಜನರನ್ನು ವಿಭಜಿಸುವ ಸನಾತನವನ್ನು ನಿರ್ಮೂಲನೆ ಮಾಡಬೇಕು ಎಂಬ ಉದಯನಿಧಿ ಹೇಳಿಕೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು, ಸನಾತನ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ. ನಾಳೆ ಸಂಜೆ 5:30ಕ್ಕೆ ಒಡ್ಡರಹಳ್ಳಿ ಕ್ಯಾಂಪ್ನಿಂದ ಪೊಲೀಸ್ ಸರ್ಕಲ್ವರೆಗೆ ಮೆರವಣಿಗೆ ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಬಾಂಧವರು ಹಾಗೂ ವಿವಿಧ ಸಮಾಜದ ಮುಖಂಡರು ಭಾಗವಹಿಸುವಂತೆ ಸಂಘಟನೆ ಮನವಿ ಮಾಡಿದೆ. ಉದಯನಿಧಿ ಸ್ಟಾಲಿನ್ ಅವರು ಸನಾತನ ಧರ್ಮಕ್ಕೆ ಅವಹೇಳನ ಮಾಡಿದ್ದಾರೆ ಎಂದು ಆರೋಪಿಸಿರುವ ಪ್ರತಿಭಟನಾಕಾರರು ಅವರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಸಂರಕ್ಷಣಾ ಸಮಿತಿ ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ ಏನು ತಮಿಳುನಾಡಿನ ಶಾಸಕರಾಗಿರ್ತಕ್ಕಂಥ ಉದಯನಿಧಿ ಸ್ಟಾಲಿನ್ ಅವರು ವಿಧಾನಸಭೆಯಲ್ಲೇ ಸನಾತನ ಧರ್ಮ ನಾಶ ಮಾಡೋದಾಗಿ ಏನು ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಮಾಜದ ವಿರುದ್ಧ, ಅದನ್ನು ನಾವು ಪ್ರತಿಭಟಿಸಿ ನಾಳೆ ಮಂಜಿನ ಮೆರವಣಿಗೆ ಮುಖಾಂತರ 5:00ವರೆಗೆ ಒಡಕರಾಯ ಟೆಂಪಲ್ನಿಂದ ಪುನೀತ್ ಸರ್ಕಲ್ವರೆಗೂ ನಾಳೆ ಬೃಹತ್ ಮೆರವಣಿಗೆ ನಡೀತಾ ಇದೆ, ಪ್ರತಿಭಟನೆ ಮೆರವಣಿಗೆ. ಇದಕ್ಕೆ ನಮ್ಮ ಹೊಸಪೇಟೆಯ ಎಲ್ಲ ಹಿಂದೂ ಸಮಾಜ ಬಾಂಧವರು, ಎಲ್ಲ ಸಮಾಜದವರು ಕೂಡ ಇದರಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ. ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರು ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿ ಕಾಮಗಾರಿ ಅಚ್ಚುಕಟ್ಟಾಗಿರಲಿ ಎಂದು ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ತಾಕೀತು. ಶಾಲಾ ಕಾಲೇಜುಗಳಲ್ಲಿ ಹೊಸ ವಸ್ತ್ರ ಸಂಹಿತೆ ಜಾರಿ ಮಾಡಿದ ರಾಜ್ಯ ಸರ್ಕಾರ. ಹಿಜಾಬ್ಗೆ ಓಕೆ, ಕೇಸರಿಗೆ ಯಾಕೆ ನೋ? ಸರ್ಕಾರಕ್ಕೆ ಟಿ ರವಿ ಪ್ರಶ್ನೆ. ಖಾತಾಗೆ ಸಾಲ ಮಾಡಿ ಹಣ ಕಟ್ಟಬೇಡಿ. ನಾವು ಅಧಿಕಾರಕ್ಕೆ ಬಂದ ಬಳಿಕ ಸಮಸ್ಯೆಗೆ ಪರಿಹಾರ ಜವಾಬ್ದಾರಿ ನಮ್ಮದು, ಜನರಿಗೆ ಹೆಚ್ಚಿಗೆ ಭರವಸೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.